ರೆಸಾರ್ಟ್ ಇದು ಪ್ರವೀಣ್ ಅವರು ಡೈರೆಕ್ಟ್ ಮಾಡಿರುವ ಕಾಮಿಡಿ ಆ್ಯಂಡ್ ಫೀಲ್ ಗುಡ್ ವೆಬ್ ಸೀರೀಸ್. ಜಿಯೋ ಹಾಟ್ಸ್ಟಾರ್ನಲ್ಲಿ ರಿಲೀಸ್ ಆಗಿರುವ ಈ ವೆಬ್ ಸೀರೀಸ್ ಹೇಗಿದೆ, ನನಗೆ ಏನೇನು ಇಷ್ಟ ಆಯಿತು ಎನ್ನುವುದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ವಿಡಿಯೋ ಕೊನೆವರೆಗೂ ನೋಡಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವೆಬ್ ಸೀರೀಸ್ನಲ್ಲಿ ವಿಜಯ್ ಅವರು ವೆಟ್ರಿ ಎನ್ನುವ ಲೀಡ್ ರೋಲ್ನಲ್ಲಿ ಕಾಣಿಸಿಕೊಂಡಿದ್ದಾರೆ. ವೆಟ್ರಿಗೆ ದೊಡ್ಡ ಚೆಫ್ ಆಗಬೇಕು ಎನ್ನುವ ಕನಸು ಇರುತ್ತೆ. ಆದರೆ ಅವರಪ್ಪ ಮಾಡಿದ ಸಾಲ ತೀರಿಸಬೇಕು ಹಾಗೂ ಮನೆ ಜವಾಬ್ದಾರಿ ನೋಡ್ಕೊಳ್ಬೇಕಾಗಿರೋದ್ರಿಂದ ವೆಟ್ರಿ ತನ್ನ ಓದು ಅರ್ಧಕ್ಕೆ ನಿಲ್ಲಿಸಿ ಒಂದು ದೊಡ್ಡ ರೆಸಾರ್ಟ್ನಲ್ಲಿ ಕೆಲಸಕ್ಕೆ ಸೇರಿಕೊಳ್ತಾನೆ. ಆದರೆ ಚೆಫ್ ಆಗಿ ಅಲ್ಲ, ರೂಮ್ ಸರ್ವಿಸ್ ಬಾಯ್ ಆಗಿ ಕೆಲಸಕ್ಕೆ ಸೇರಿದ್ದ ವೆಟ್ರಿ ರೆಸಾರ್ಟ್ನಲ್ಲಿರುವ ಕಿಚನ್ಗೆ ಸೇರಿಕೊಂಡು ಏನಾದರೂ ಮಾಡಿ ದೊಡ್ಡ ಚೆಫ್ ಆಗಬೇಕು ಅಂದ್ಕೊಂಡು ಅದರೊಳಗೆ ಹೋಗುವ ಪ್ರಯತ್ನ ಕೂಡ ಮಾಡ್ತಾನೆ. ಕಿಚನ್ನಲ್ಲಿ ಮಾತ್ರ ಒಬ್ಬ ಈಗೋಯಿಸ್ಟ್ ಪರ್ಸನ್ ಮೇನ್ ಚೆಫ್ ಆಗಿರ್ತಾನೆ. ಕಿಚನ್ನಲ್ಲಿ ಯಾರಾದರೂ ಒಂದು ಸಣ್ಣ ತಪ್ಪು ಮಾಡಿದರೂ ಕೂಡ ಅವರಿಗೆ ದೊಡ್ಡ ಶಿಕ್ಷೆ ಕೊಡುವಂಥ ಮನುಷ್ಯ ಅವನು. ಈ ರೀತಿಯ ವ್ಯಕ್ತಿ ಇದ್ದಾಗ ರೂಮ್ ಸರ್ವಿಸ್ ಬಾಯ್ ಹೇಗೆ ಕಿಚನ್ ಒಳಗೆ ಹೋಗುತ್ತಾನೆ ಎನ್ನುವುದನ್ನು ವೆಬ್ ಸೀರೀಸ್ನಲ್ಲೇ ನೋಡಬೇಕು. ನನಗಂತೂ ಈ ಸೀರೀಸ್ ತುಂಬ ಇಷ್ಟ ಆಯಿತು. ಯಾಕಂದರೆ ತುಂಬ ಜನ ಬಡವರು ಮತ್ತು ಮಿಡ್ಲ್ ಕ್ಲಾಸ್ ಹುಡುಗಿಯರ ಕತೆ ಸಾಮಾನ್ಯವಾಗಿ ಹೀಗೆ ಇರುತ್ತೆ. ಎಲ್ಲರಿಗೂ ಅವರವರದೇ ಕನಸುಗಳು ಇರ್ತವೆ, ಆದರೆ ಆಗೋದೇ ಬೇರೆ. ಸೀರೀಸ್ ನಿಧಾನವಾಗಿ ಆದರೂ ನೋಡುಗರನ್ನು ವೆಟ್ರಿ ಜೊತೆಗೆ ಕರೆದುಕೊಂಡು ಹೋಗುತ್ತೆ. ಸೀರೀಸ್ನ ಕತೆ ಕೂಡ ಚೆನ್ನಾಗೇ ಇದೆ, ಎಲ್ಲೂ ಕೂಡ ಡಿಸಪಾಯಿಂಟ್ ಅಂತ ಅನಿಸೋದಿಲ್ಲ. ವೆಟ್ರಿಗೆ ರೆಸಾರ್ಟ್ನಲ್ಲಿ ಸಿಕ್ಕ ಸ್ನೇಹಿತನ ಜೊತೆಗಿನ ಕಾಮಿಡಿ ವರ್ಕ್ ಆಗಿವೆ. ವೆಟ್ರಿ ಮಾಡುವ ಸಣ್ಣ ಸಣ್ಣ ತಪ್ಪುಗಳು ಕಾಮಿಡಿ ಅಂತ ಅನ್ನಿಸ್ಬೋದು, ಆದರೆ ಅಲ್ಲಿ ಒಂದು ಎಮೋಷನ್ ಇದೆ. ಇನ್ನು ಸೀರೀಸ್ನ ಸಿನಿಮಾಟೋಗ್ರಫಿ ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಡೀಸೆಂಟ್ ಆಗಿದೆ. ಒಟ್ಟು 4 ಎಪಿಸೋಡ್ಗಳು ಮಾತ್ರ ಈಗ ರಿಲೀಸ್ ಆಗಿವೆ. ಇನ್ನು ಒಂದು ವಾರದ ಮೇಲೆ ಉಳಿದ ಎಪಿಸೋಡ್ಗಳು ರಿಲೀಸ್ ಆಗಬಹುದು. ನೀವು ಈಗಾಗಲೇ ಸೀರೀಸ್ ನೋಡಿದರೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಇದೇ ರೀತಿಯ ವಿಡಿಯೋಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.